You know, in physics, work is defined by displacement of a body when force is applied and it goes from A to B. But when we think of work, we think of like hours in a day, how many hours we put in and how much money we get for that. But there is one line of work where every minute can cost a life. ಸರ್ ವೇಣುಗೋಪಾಲ್ ಅಂತ ನನ್ನ ಹೆಸರು, ಹಾಸನಿಂದ ಬಂದಿರೋದು. ಯುನಿಟಿ ಲೈಫ್ ಲೈನ್ ಹಾಸ್ಪಿಟಲಲ್ಲೇ ಆಂಬುಲೆನ್ಸ್ ವರ್ಕ್ ಆಗಿ ಮಾಡ್ತಾಯಿದ್ದೀನಿ 5 ವರ್ಷದಿಂದ. ಸರ್ ಡೈಲಿ 24 ಅವರ್ಸು ಕಾಲಲ್ಲಿ ಇರಲೇಬೇಕು. 24 ಅವರ್ಸ್ ಕಾಲ್ ಬರ್ತಾ ಇರ್ತವೆ. ಒಂದೊಂದು ಪೇಷಂಟ್ ತುಂಬ ಎಮರ್ಜೆನ್ಸಿ ಇರ್ತವೆ. ಆ ಟೈಮಲ್ಲೆಲ್ಲ ನಾವು ಪಿಕ್ ಮಾಡ್ಕೊಂಡು ಬೇಗ ಅರ್ಜೆಂಟಿಂದ ಹೋಗಿ, ಅಂದರೆ ನಿಯರ್ ಯಾವ ಹಾಸ್ಪಿಟ್ಲ್ ಇದೆ ಆ ಸಿಚುವೇಶನ್ ನೋಡಿ ನಾವು ಸೇರಿಸ್ತೀವಿ. ಸರ್ ಬೆಂಗಳೂರು ಟ್ರಾಫಿಕಲ್ಲಿ ತುಂಬ ಟ್ರಾಫಿಕ್ ಇದೆ, ಎಲ್ಲರಿಗೂ ಗೊತ್ತು. ಆದರೂ ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಬಟ್ ಜನ ಸಪೋರ್ಟ್ ಮಾಡ್ತಾರೆ ಸರ್, ಸುಮಾರು ಜನ ಸಪೋರ್ಟ್ ಮಾಡ್ತಾರೆ, ಜಾಗ ಕೊಡ್ತಾರೆ. ಆ ಪೇಷಂಟ್ ಆ ಟೈಮಿಂಗ್ಸ್ ರೀಚ್ ಮಾಡ್ತೀವಿ ಸರ್. ಸರ್ ಪರ್ಸ್ನಲ್ ಲೈಫು ಅಂದರೆ ತುಂಬ ಕಷ್ಟ ಇದೆ. ಬಟ್ ಊರಿಗೆ ಹೋಗೋಕ್ಕಾಗಲ್ಲ ಒಂದೊಂದು ಟೈಮ್ ಫ್ರೆಂಡ್ ಜೊತೆ ಮಾತಾಡೋಕ್ಕಾಗಲ್ಲ, ಫ್ರೆಂಡ್ ಜೊತೆ ಸೇರೋಕ್ಕಾಗಲ್ಲ, ಕಾಲ್ ಬರ್ತಾ ಇರ್ತವೆ. ಬಟ್ ಊಟ ಟೈಮಲ್ಲಿ ಊಟ ಮಾಡ್ತಾಯಿದ್ರು ಬಿಟ್ಟು ಹೋಗಬೇಕಾಗುತ್ತೆ. ಆ ಕಂಡೀಷನ್ ಇರ್ತಾವೆ ಒಂದೊಂದು ಪೇಷಂಟು. ಬಟ್ ಕೇರ್ ಮಾಡಲೇಬೇಕು ಸರ್ ಪ್ರತಿಯೊಂದು ಪೇಷಂಟ್ಗೂ. ಸರ್ ಪೇಷಂಟ್ ಕಡೆ ಅರ್ಜೆಂಟ್ ಮಾಡ್ತಿರ್ತಾರೆ, ಬೇಗ ಹೋಗಿ ಅಂತ. ನಾವು ಅವ್ರ ಕಷ್ಟ ಅರ್ಥ ಮಾಡ್ಕೋಬೇಕು. ನಾವು ಮುಂದೆ ಜಾಗ ಬಿಡಬೇಕಲ್ವಾ, ಟ್ರಾಫಿಕಲ್ಲಿ ಬೆಂಗಳೂರು ಟ್ರಾಫಿಕ್ ಹೆಂಗೆ ಅಂತ ನಿಮಗೂ ಗೊತ್ತು. ನಾವು ಅದಕ್ಕೆ ಕೇರ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಥರನೇ ನಾವು ಕೇರ್ ಮಾಡ್ಕೊಂಡು ನಮ್ಮ ಕೈಲಾದಷ್ಟು ನಾವು ಟ್ರೈ ಮಾಡ್ತಿರ್ತೀವಿ. ಆದಷ್ಟು ಬೇಗ ತಲುಪ್ಸೋಕ್ಕೆ ನಾವು ಟ್ರೈ ಮಾಡ್ತಿದ್ದೀನಿ ಸರ್. ಸರ್ ಓನಾಗಿ ಡ್ರೈವಿಂಗ್ ಮಾಡೋದಕ್ಕೂ ಆಂಬುಲೆನ್ಸ್ ಡ್ರೈವ್ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಓನಾಗಿ ಅಂದರೆ ಕೇರ್ ತೊಗೊಳ್ಳಲ್ಲ, ಒಂದು ಲೆವೆಲಿಗೆ ಕೂಲಾಗಿ ಹೋಗ್ತಾರೆ. ನಾವು ಆ ಥರ ಕೂಲಾಗಿ ಹೋದರೆ ಹಿಂದ್ಗಡೆ ಪೇಷಂಟ್ ಇರ್ತವೆ, ಅವ್ರ ಎಮರ್ಜೆನ್ಸಿ ನೋಡಿ ನಮಗೆ ಒಂಥರ ಫೀಲ್ ಆಗ್ತಿರ್ತದೆ. ನಾವು ಒಂದು ಸ್ವಲ್ಪ ಬೇಗ ರೀಚ್ ಆಗಬೇಕು, ಪೇಷಂಟ್ ಜೀವ ಉಳಿಸ್ಬೇಕು ಅನ್ನೋ ಒಂದು ಕೇರ್ ತೊಗೊಂಡು ನಮ್ಮ ಕೈಲಿ ಎಷ್ಟು ಸಪೋರ್ಟ್ ಆಗುತ್ತೋ, ಎಷ್ಟು ಸ್ಟ್ರೆಂತ್ ಆಗುತ್ತೋ ಅಷ್ಟು ನಾವು ತೊಗೊಂಡೋಗಿ ಪೇಷಂಟ್ ಡ್ರಾಪ್ ಮಾಡ್ತೀವಿ ಸರ್. ಸರ್ ನಾವು ಎಮರ್ಜೆನ್ಸಿ ಇದ್ದಾಗ ಸೇರನ್ನ ಆನ್ ಮಾಡ್ತೀವಿ. ಬಟ್ ಎಲ್ಲ ಟೈಮು ಹಾಕಲ್ಲ. ಪೇಷಂಟ್ ತುಂಬ ಕಂಡೀಷನ್ ನೋಡ್ತೀವಿ, ಯಾವ ಥರ ಇರುತ್ತೆ. ನಾರ್ಮಲ್ ಪೇಷಂಟೆಲ್ಲ ಆರಾಮಾಗಿ ಬರ್ತೀವಿ. ತುಂಬ ಕಂಡೀಷನ್ನು ಕ್ರಿಟಿಕಲ್ ಇರೋ ಪೇಷಂಟಿಗೆ ಮಾತ್ರ ನಾವು ಸೇರನ್ನ ಹಾಕ್ಕೊಂಡು ರೀಚ್ ಮಾಡ್ತೀವಿ ಸರ್. ಹಾಸ್ಪಿಟ್ಲ್ಗಳಿಗೆ ಯಾವ ಥರ ಹಾಸ್ಪಿಟ್ಲಿಗೆ ರೀಚ್ ಮಾಡ್ತೀವಿ ಸರ್. ಸರ್ ಬೇಸಿಕ್ ಆಂಬುಲೆನ್ಸು ಅಂದರೆ ಪೇಷಂಟು ಪಲ್ಸ್ ಆಕ್ಸಿಮೀಟರ್ ಎಲ್ಲ ಇರುತ್ತೆ. ಬೇಸಿಕ್ ಪೇಷಂಟ್ಗಳೆಲ್ಲ ನಾವೇ ಶಿಫ್ಟ್ ಮಾಡ್ತೀವಿ. ಬಟ್ ತುಂಬ ಕ್ರಿಟಿಕಲ್ಲು ಎಮರ್ಜೆನ್ಸಿ ಪೇಷಂಟ್ ಅಂದರೆ ಸ್ಟಾಪ್ ಇರ್ತಾರೆ. ಆ ಥರ ಗಾಡೀಲಿ ಇದ್ದರೆ ಪಲ್ಸ್ ಆಕ್ಸಿಮೀಟ್ರು ಏರ್ವೇಷನ್ ಆಗ್ತಿದ್ರೆ ಇನ್ಫಾರ್ಮ್ ಮಾಡ್ತಾರೆ. ಸರ್ ಪಲ್ಸ್ ಆಕ್ಸಿಮೀಟ್ರ್ ಇರುತ್ತೆ ಯಾವಾಗಲೂ ಗಾಡೀಲಿ. ಬಟ್ ಆಕ್ಸಿಜನ್ ಇರುತ್ತೆ. ಕ್ರಿಟಿಕಲ್ ಪೇಷಂಟ್ಗೆಲ್ಲ ಆಕ್ಸಿಜನ್ನು ಹಾಕ್ತೀವಿ. ಹಾಗೆ ಪಲ್ಸ್ ಚೆಕ್ ಮಾಡ್ತಿರ್ತೀವಿ ಅವಾಗವಾಗ. ಸ್ಟಾಪ್ ಇರ್ತಾರೆ ಹಿಂದೆ. ನಮ್ದು ಒಂದೇ ಜೀವ ಕೇರ್ ಮಾಡೋದಲ್ಲ, ಹಿಂದ್ಗಡೆ ಪೇಷಂಟ್ ಇರುತ್ತೆ, ಪೇಷಂಟ್ ಅಟೆಂಡ್ ಇರ್ತಾರೆ. ನಾವು ಸಖತ್ತು ಕೇರ್ ಮಾಡ್ಕೊಂಡು ಪೇಷಂಟ್ ಗಾಡಿ ಓಡಿಸ್ಬೇಕು. ಬಟ್ ತುಂಬ ಕೇರ್ ಮಾಡಿ ಆ ಕಡೆ ಎಲ್ಲ ನೋಡಿಕೊಂಡು ಕ್ಲೀನಾಗೆ ಸರ್. ತುಂಬ ಟ್ರಾಫಿಕ್ ಇರುತ್ತೆ, ನಾವು ಎಮರ್ಜೆನ್ಸಿಲಿ ಇರ್ತೀವಿ. ಬಟ್ ಸಖತ್ ಕೇರ್ ಮಾಡಿ ನಾವು ಗಾಡಿ ಓಡಿಸ್ಬೇಕಾಗುತ್ತೆ ಸರ್. ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟ್ಲ್ಗಳು ಗೊತ್ತಿರುತ್ತೆ ಸರ್, ಯಾಕಂದರೆ ನಾವು 5 ವರ್ಷದಿಂದ ಬೆಂಗಳೂರು ಸಿಟಿಲಿ ಗಾಡಿ ಓಡಿಸ್ತಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟ್ಲ್ಗಳು ನಮಗೆ ಲಿಂಕ್ ಇರುತ್ತೆ. ಬಟ್ ಯಾವ ಪೇಷಂಟ್ ಎಲ್ಲೆಲ್ಲಿ ಯಾವ ಥರ ಕಾರ್ಡಿಯಾಕ್ ಪೇಷಂಟು ಹಾಸ್ಪಿಟ್ಲು, ನಾರ್ಮಲ್ ಹಾಸ್ಪಿಟ್ಲೆಲ್ಲ ಗೊತ್ತಿರುತ್ತೆ. ಎಲ್ಲ ಗೊತ್ತಿಲ್ಲ ಅಂದರೆ ಏನೋ ಮ್ಯಾಪಲ್ಲಿ ಸರ್ಚ್ ಮಾಡ್ಕೊಂಡು ನಾನು ಡ್ರಾಪ್ ಮಾಡ್ತೀನಿ ಸರ್. ಸರ್ ಹೊಸ್ದಾಗಿ ಡ್ರೈವಿಂಗ್ ಕಲ್ತಿರೋರಿಗೆ ಏನು ಹೇಳೋದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂದರೆ ಏನಂದರೆ, ಸರ್ ಪರ್ಫೆಕ್ಟಾಗಿ ಡ್ರೈವಿಂಗ್ ಕಲ್ತಿದ್ರೆ ಮಾತ್ರ ಮೇನ್ ರೋಡ್ಗಳಿಗೆ ಇರಬೇಕಂದ್ರೆ ತುಂಬ ಒಂದೊಂದು ನಮ್ಮ ಆಂಬುಲೆನ್ಸ್ಗಳಲ್ಲಿ ತುಂಬ ಪೇಷಂಟ್ಗಳು ತುಂಬ ಎಮರ್ಜೆನ್ಸಿ ಇರ್ತವೆ. ಅವರಿಗೆ ಏನು ಗೊತ್ತಿರಲ್ಲ, ಸೈರನ್ ಹಾಕೊಂಡು ಹೋಗ್ತಿರ್ತೀವಿ, ಅಡ್ಡ ಬರ್ತಾರೆ. ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ಸರ್. ಯಾಕಂದರೆ ಒಂದು ಪೇಷಂಟ್ ಉಳ್ಸೋಕ್ಕೆ ನಾವು ಕೇರ್ ತಗೊಂಡು ಹೋಗ್ತಿರ್ತೀವಿ, ಆನ್ ಟೈಮ್ ರೀಚ್ ಮಾಡಬೇಕು ಅಂತ ಹೋಗ್ತಿರ್ತೀವಿ. ನಿಮ್ಮಿಂದಲೇ ಅರ್ಧ ಟೈಮ್ ವೇಸ್ಟ್ ಆಗುತ್ತೆ ನಮಗೆ. ಒಬ್ಬರು ರೋಡ್ ಬಿಡೋಲ್ಲ, ಒಬ್ಬೊಬ್ಬರು ಗಾಡಿ ಆಫ್ ಮಾಡ್ಕೊಂಡು ನಿಂತ್ಕೊಬಿಡ್ತೀರಾ ಎಮರ್ಜೆನ್ಸಿಲಿ. ಆ ಗಾಬರಿಗೆ ನಿಮಗೂ ಒಂಥರ ಸೇರನ್ನೆಲ್ಲ ಬರ್ತಿರೋ ಗಾಬರಿಗೆ ನೀವು ಫುಲ್ ಒಂಥರ ಭಯ ಫೀಲ್ ಆಗಿ ನೀವು ಗಾಡಿ ಆಫ್ ಮಾಡ್ಬಿಡ್ತೀರಾ. ಆಗ ನಮ್ಮದು ಟೈಮಿಂಗ್ಸು ಏರ್ಫೇರ್ ಆಗುತ್ತೆ. ಬಟ್ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. Driving is a problem for so many of us in Bangalore, but you are driving to save lives, so thank you so much. Okay, thank you. And like we are very, very appreciative, and thank you for joining us.